ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ನಾನು ಸೂಪರ್ ಆಗಿ ರೆಡಿ ಆಗಿದ್ದೀನಿ ಹೋಗಕ್ಕೆ ಟು ಎಕ್ಸ್ಪ್ಲೋರ್ ಒನ್ ಮೋರ್ ಪ್ಲೇಸ್ ವಿಚ್ ಈಸ್ ವೆರಿ ವೆರಿ ಫೇಮಸ್ ಇನ್ ಬ್ಯಾಂಗ್ಳೂರ್. ಸೊ ಅಲ್ಲಿಗೆ ಬಂದವರೆಲ್ಲ ನೋಡಿರ್ತಾರೆ ಅಂಡ್ ದಟ್ ಈಸ್ ನಮ್ಮ ವಿಧಾನಸೌಧ. ಸೊ ನಮ್ಮ ವಿಧಾನಸೌಧದಲ್ಲಿ ಆಕ್ಚುಲ್ ಆಗಿ 5 days ಬುಕ್ ಇವೆಂಟ್ ನಡೀತಾ ಇದೆ. ಸೊ ಬುಕ್ ಏನು ನಮ್ಮ ಕನ್ನಡ ಭಾಷೆ ಬುಕ್ಸ್ ಇದೆ ಮತ್ತೆ ಬೇರೆ ಪರಭಾಷೆ ಬುಕ್ಸ್ ಇದೆ. ಎಲ್ಲದನ್ನು ಆಕ್ಚುಲಿ ನಮ್ಮ ವಿಧಾನಸೌಧದಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದು. ವಿಧಾನಸೌಧ ಪಕ್ಕ ವಿಕಾಸ ಸೌಧನೂ ಇದೆ. ಅಂಡ್ ಬೀಯಿಂಗ್ ಇನ್ ಬ್ಯಾಂಗ್ಳೂರ್ 20 years ಆಗಿದೆ. ಬಟ್ ಇಲ್ಲಿ ತನಕ ನಾನು ವಿಧಾನಸೌಧ ಇಷ್ಟೇ ನೋಡಿರೋದು. ಹಿಂಗೆ ಪಾಸ್ ಆಗ್ತಾ ಹೋಗ್ತಾ ಬರ್ತಾ ಒಂದ್ ಸತಿನೋ 2 ಸತಿನೋ ಈ ತರ ನಿಂತು ಬಿಟ್ಟು ಸ್ಟಿಲ್ ಫೋಟೋ ತಕೊಂಡಿರೋದು. ಇಷ್ಟು ಬಿಟ್ರೆ ಇನ್ನ ಯಾವತ್ತೂ ನಾನು ವಿಧಾನಸೌಧ ಕಡೆ ಬಂದೇ ಇಲ್ಲ. ಸೊ ನೋಡಿದಾಗೆಲ್ಲ ಅನ್ಸುತ್ತೆ ಛೇ ಇಲ್ಲಿ ಬಂದು ಒನ್ ಆಫ್ ದ ಪ್ರೈಡೆಸ್ಟ್ ಸ್ಟ್ಯಾಚ್ಯೂ ಬಿಲ್ಡಿಂಗ್ ಆಫ್ ನಮ್ಮ ಕರ್ನಾಟಕ. ಸೊ ಇಲ್ಲಿ ನಾನು ಬಂದೇ ಇಲ್ವಲ್ಲ ಅಂತ ಹೇಳಿ. ಸೊ ಏನ್ ಮಾಡೋದು, ರೆಸ್ಟ್ರಿಕ್ಷನ್ಸ್ ಹಂಗೆ ಇದೆ. ಇಲ್ಲಿ ಹೋಗ್ಬೇಕಂದ್ರೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ. ಇಲ್ಲ ಅಂದ್ರೆ ತುಂಬಾ ಪವರ್ಫುಲ್ ಪೊಲಿಟಿಷಿಯನ್ ಆಗಿರ್ಬೇಕು, ಇಲ್ಲ ಅಲ್ಲಿಂದ ಏನಾದ್ರೂ ಕೆಲಸ ಇರಬೇಕು. ನನ್ನ ಹಸ್ಬೆಂಡ್ ನೋಡಿದಾರಂತೆ ಒಳಗೆ. ನನಗಂತೂ ತುಂಬಾ ಜೆಲಸ್ ಆಗ್ಬಿಡ್ತು. ಏನಪ್ಪ ಇವರೆಲ್ಲಾ ನೋಡಿರ್ತಾರೆ ಹೇಳೋದಿಲ್ಲ ಮಾತ್ರ ಅಂತ. ಆಕ್ಚುಲಿ ನಮ್ಮ ಮಾವನ್ ಜೊತೆ ಒಳಗಡೆ ಹೋಗಿದಾರೆ ಅವರು ಏನೋ ಕೆಲಸದ ಮೇಲೆ. ಸೊ ಹಿ ಹ್ಯಾಸ್ ಸೀನ್ ವಿಧಾನಸೌಧ. ಸೊ ನಾನಂತೂ ಸಕ್ಕದಾಗಿ ಖುಷಿಯಾಗಿ ಬಂದೆ. ವಿಧಾನಸೌಧದ ಒಳಗಡೆ ಬಿಡ್ತಾರೆ ಅಂತ, ಯಾಕಂದ್ರೆ ಗೇಟ್ ಇಂದ ಒಳಗಂತೂ ಯಾವತ್ತೂ ಬಿಟ್ಟಿದ್ ನೋಡಿರ್ಲಿಲ್ಲ. ಸೊ ಇವತ್ತು ಬಿಡ್ತಾರೆ ಅಂದ್ರೆ ಇಷ್ಟು ಜನ ಬಂದ್ಬಿಟ್ಟಿದ್ದಾರೆ ನೋಡಿ. ಇಷ್ಟು ಉದ್ದ ಲೈನ್ ಅಲ್ಲಿ ಈಗ ನಾವು ಒಳಗಡೆ ಹೋಗ್ಬೇಕು. ಸೊ ಲೈನ್ ಅಲ್ಲಿ ನಿಲ್ಲಬೇಕು, ಬೇರೆ ಏನೋ ಕೆಲಸ ಮಾಡಕ್ಕಾಗೋದಿಲ್ಲ. ಅಂಡ್ ಪಾರ್ಕಿಂಗ್ ಸಹ ರೋಡಲ್ಲಿ ಪಾರ್ಕಿಂಗ್ ಇತ್ತು. ಪೊಲೀಸ್ ಅವ್ರಿಗೆ ಇವ್ರಿಗೆ ಕೇಳಿ, ಯಾಕಂದ್ರೆ ಏನು ಗೊತ್ತಾಗ್ತಿಲ್ಲ ಅಲ್ಲಿ, ಒಂದ್ ಡೈರೆಕ್ಷನ್ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ನೋಡಿದೆ ಗೇಟ್ ನಂಬರ್ 4 ಅಲ್ಲಿ ಬಿಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಗೇಟ್ ನಂಬರ್ 4 ನ ಆಟೋದವ್ರನ್ನ ಇವ್ರನ್ನ ಕೇಳ್ಕೊಂಡು ಬಂದಿದ್ದಾಯ್ತು. ಇಲ್ಲಿ ನೋಡಿದ್ರೆ ಒಂದು ಬಂಡಿ ಜನ ನಿಂತಿದ್ದಾರೆ. ಸೊ ಎಲ್ಲಪ್ಪ ಪಾರ್ಕ್ ಮಾಡೋದು ಅಂತ ಪೊಲೀಸ್ ಅವ್ರಿಗೆ ಕೇಳ್ದೆ ನಾನು, ಯಾಕಂದ್ರೆ ಮತ್ತೆ ಅಲ್ಲಿ ಹಾಕಿ ಇಲ್ಲ ಹಾಕಿ ಎತ್ಕೊಂಡು ಹೋಗ್ಬಿಟ್ರೆ. ಸೊ ಎಸ್, ನಾವು ರೋಡಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಈ ಗೇಟ್ ಇತ್ತು. ಸೊ ಈ ಗೇಟ್ ಇಂದ ನೋಡಿ VIPs ಪರ್ರ ಬರ್ತಾ ಇದಾರೆ. ನಮಗಂತೂ ಇದ್ರೊಳಗೆ ಎಂಟ್ರಿನೇ ಇಲ್ಲ. ಆದ್ರೂ ಏನ್ ಮಾಡಕ್ಕಾಗತ್ತೆ. ಸೊ ಎಷ್ಟು ಬಿಟ್ಟಿದ್ದಾರೆ ಅಷ್ಟರ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ. ಸೊ ವಿಧಾನಸೌಧದ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಲ್ಡಿಂಗ್ ಅಂಡ್ ಒನ್ ಆಫ್ ದ ಓಲ್ಡೆಸ್ಟ್ ಸಹ ನಮ್ಮ ಇಂಡಿಯಾದಲ್ಲಿ. ಸೊ ಇದು 60,000 ಸ್ಕ್ವೇರ್ ಮೀಟರ್ಸ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಇದನ್ನ ಸ್ಟಾರ್ಟ್ ಮಾಡಿದ ಆಕ್ಚುಲಿ 1952 ಇಂದ, ಕಂಪ್ಲೀಟ್ ಮಾಡಿದ್ದು 1956. ಅಂದ್ರೆ 4 years ತಗೊಂಡ್ರು. ಆಲ್ಮೋಸ್ಟ್ ಇದಕ್ಕೆ ಆಕ್ಚುಲಿ ಫೌಂಡೇಶನ್ ಹಾಕಿದ್ದು, ಅಂದ್ರೆ ಫೌಂಡೇಶನ್ ಸ್ಟೋನ್ ಇಟ್ಟಿದ್ದು ನಮ್ಮ PM, ಅಂದಿನ PM ಜವಾಹರ್ಲಾಲ್ ನೆಹರು ಅವರು ಜುಲೈ 13th 1951 ನಲ್ಲಿ ಇಟ್ರು. ಸೊ 1 ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದು ಕನ್ಸ್ಟ್ರಕ್ಷನ್ ಎಲ್ಲ ರೆಡಿ ಮಾಡ್ಕೊಂಡು. ಸೊ ಆಲ್ಮೋಸ್ಟ್ 5,000 ಲೇಬರರ್ಸ್ ನ ಯೂಸ್ ಮಾಡಿದ್ರಂತ ಇದನ್ನ ಕಟ್ಟಕ್ಕೆ. ಅಂಡ್ 1,500 ಎಲ್ಲ ಕೆಲಸಗಾರರು ವುಡ್ಡಿನ ವರ್ಕ್ ಅವರು ಎಲ್ಲರೂ ಸೇರಿ ಮಾಡಿದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಇದನ್ನ ಆಕ್ಚುಲಿ ಕನ್ವಿಕ್ಟ್ಸ್ ಅಂದ್ರೆ ಏನು ಒಂದು ಕ್ರೈಮ್ ಮಾಡಿ ಜೈಲಿಗೆ ಸೇರಿರ್ತಾರೆ ಅವರಿಂದ ಅಂದ್ರೆ ಮಾಡಿಸಿದ್ದು, ಇದನ್ನ ಕನ್ಸ್ಟ್ರಕ್ಟ್ ಮಾಡಿಸಿದ್ದು. ಸೊ ಎಂಡ್ ಆಫ್ ದಿಸ್ 4 years ಇದನ್ನ ಕಟ್ಟಿದ ಮೇಲೆ ಅವ್ರಿಗೆಲ್ಲರಿಗೂ ಫ್ರೀಡಮ್ ಕೊಟ್ರು, ಅಂದ್ರೆ ಬಿಟ್ರು. ಸೊ ಅವರಿಗೆ ಅವರ ಒಂದು ಫ್ರೀಡಮ್ ಸಿಕ್ತು. ಸೊ ದಟ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್ಸ್ ನನಗೆ ಅನ್ಸಿದ್ದು. ಬಟ್ ಅನ್ಲೆಸ್ ಮತ್ತೆ ಅವರು ಅದನ್ನ ಏನು ಕ್ರೈಮ್ ಮಾಡಿಲ್ಲ ಅಂದ್ರೆ. ಸೊ ಎಸ್, ಇದನ್ನ ಡಿಸೈನ್ ಮಾಡಿದ್ದು ನಮ್ಮ ಕೆನ್ಗಲ್ ಹನುಮಂತಪ್ಪ ಅವರು. ಸೊ ಹ್ಯಾಟ್ಸ್ ಆಫ್, ಇಷ್ಟು ಸಕ್ಕದಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ನೋಡಕ್ಕೆ ಅಂದ್ರೆ ಈ ಕ್ಯಾಮ್ರಾದಲ್ಲಿ ನೋಡೋದ್ ಬಿಡಿ, ಅಲ್ಲಿ ರಿಯಲ್ ಆಗಿ ಹೋಗಿ ಕಣ್ತುಂಬಾ ನೋಡೋದು ಇದೆಯಲ್ಲ, ಸೂಪರ್ ಆಗಿದೆ. ನಾವು ಹೋಗೋಷ್ಟೊತ್ತಿಗೆ ಬೈ ಮಿಸ್ ಲೇಟ್ ಆಗ್ಬಿಡ್ತು. ಸೊ 4:30 ತನಕ ಒಳಗ್ಬಿಡ್ತಿದ್ರಂತೆ. ಸ್ಯಾಡ್ಲಿ ನನಗೆ ಒಳಗಡೆ ಸಿಗ್ಲಿಲ್ಲ. ಏನ್ ಮಾಡೋದು, ಅಟ್ಲೀಸ್ಟ್ ಇಷ್ಟಾದ್ರೂ ನೋಡಕ್ ಹತ್ರದಿಂದ ಸಿಗ್ತಾ ಇದೆಲ್ಲ ಅಂತ ಒಂದು ಖುಷಿ ಆಗ್ತದೆ.
ಅಂಡ್ ಎಸ್, ಇದನ್ನ ದ್ರವಿಡಿಯನ್ ಸ್ಟೈಲ್ ಎಂಫಸಿಸ್ ಮಾಡಿದ್ದಾರೆ. ಅದ್ರ ಜೊತೆ ಇಂಡೋ ಸಾರಸ್ನಿಕ್ ಅಂಡ್ ದ್ರವಿಡಿಯನ್ ಸ್ಟೈಲ್ಸ್, ಆ ಸ್ಟೈಲ್ಸ್ ಎಲ್ಲ ಯೂಸ್ ಮಾಡಿ ಎಲ್ಲ ಮಿಕ್ಸ್ಚರ್ ಮಾಡಿ ಏನಾರೋ ಮಾಡಿ ಅಂತೂ ಇಂತೂ ಸೂಪರ್ ಆಗಿರೋ ಬಿಲ್ಡಿಂಗ್ ಕಟ್ಟಿದ್ದಾರೆ. ನೋಡಕ್ಕೆ ಒಂದು ಖುಷಿ ಆಗತ್ತೆ. ಬೆಂಗಳೂರಿಗೆ ಬಂದು ಇದನ್ನ ವಿಧಾನಸೌಧ ನೋಡಿಲ್ಲ ಅಂದ್ರೆ ಏನಪ್ಪ ಬೆಂಗಳೂರಲ್ಲಿ ನೋಡಿಲ್ವಾ ನೀನು ಅನ್ನೋ ಒಂದು ಫೀಲಿಂಗು. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿ ರೆಡಿ ಮಾಡಿದ್ದಾರೆ. ಇಷ್ಟು ಹತ್ರದಿಂದ ನಾನು ಬರ್ತೀನಿ ನೋಡ್ತೀನಿ ಅಂತಾನೆ ಇರ್ಲಿಲ್ಲ. ಬಟ್ ಕ್ರೌಡ್ ನೋಡಿ, ಇಲ್ಲಿಂದ ಆ ಕಡೆ ಆಪೋಸಿಟ್ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಹೋಗ್ಬೇಕು, ಆಕ್ಚುಲಿ ಮೇನ್ ಸ್ಟೇಜಿಗೆ ಹೋಗ್ಬೇಕು ಅಂದ್ರೆ. ಬಟ್ ಅಲ್ಲಿಗೆ ಬಿಡ್ತಾ ಇಲ್ಲ, ಪೊಲೀಸವರು ಫುಲ್ ಅಡ್ಡ ಹಾಕೊಂಡಿದ್ದಾರೆ. ಸೊ ಇಲ್ಲಿ ನಾವು ಆಚೆ ಬಂದ್ವಿ, ನೋಡೋಣ ಇನ್ನೇನ್ ಮಾಡಕ್ಕಾಗತ್ತೆ, ವಾಪಸ್ ಮನೆಗೆ ಹೋಗೋಣ ಅಂತ. ಸೊ ಇಲ್ಲಿ ಒಂದು ಗಾರ್ಡನ್ ಕಾಣಿಸ್ತು. ಸರಿ ಬಿಡು, ಇಷ್ಟ ಹತ್ರ ಬಂದಿದೀವಿ, ಗಾರ್ಡನ್ ಎಲ್ಲ ನೋಡ್ಕೊಂಡು ಹೋಗ್ಬಿಡೋಣ, ಮತ್ತಿನ್ ಯಾವತ್ತು ಬಿಡ್ತಾರೋ ಇಲ್ವೋ ಅಂತೇಳಿ ಗಾರ್ಡನ್ ಎಲ್ಲ ನೋಡ್ತಾ ಇದ್ವಿ. ಇಲ್ಲೂ ಸ್ವಲ್ಪ ಜನ ಎಲ್ಲ ಕೂತಿದ್ರು. ಸೊ ಇನ್ನ ಬೇಗ ಬರ್ಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತು, ಯಾಕಂದ್ರೆ ತುಂಬಾ ಬಿಸಿಲು ಅಲ್ವಾ. ಸೊ ಬೇಗ ಬಂದ್ರೆ ಬಿಸಿಲಲ್ಲಿ ಸುಡ್ಬೇಕಲ್ಲ ಅಂತ ಅನ್ಕೊಂಡ್ ಲೇಟಾಗಿ ಬಂದ್ವಿ. ಬಟ್ ನಮ್ಗೇನ್ ಗೊತ್ತು ಇಷ್ಟೊಂದು ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ನಾವು ಎಂಟ್ರಿ ಆದ್ಮೇಲೆ ಇನ್ನೊಂದು 15 ನಿಮಿಷದ ಗೇಟ್ ಮುಚ್ಚಕ್ಕೆ ಅಂತ ಹೇಳ್ತಾ ಇದ್ರು ಬೇರೆ. ಸೊ ಫೈನಲಿ ಒಳಗಂತೂ ಸೇರ್ಕೊಂಡಿದೀವಿ ಅಂತ ಒಂದು ಇದು 8 ತನಕ ಇದೆ ಅಂತ ಹೇಳಿದ್ರು ಬುಕ್ ಶೋಗೆ. ಸೊ ಐ ಡೋಂಟ್ ನೋ, ಮೇ ಬಿ ಎಂಟ್ರೆನ್ಸಿಗೆ ಅಂದ್ರೆ ಒಳಗಡೆ ಎಂಟ್ರಿ ಆಗಕ್ಕೆ ಮಾತ್ರ ರಿಸ್ಟ್ರಿಕ್ಷನ್ ಅನ್ಸುತ್ತೆ, ಅಂದ್ರೆ ಸೌಧದೊಳಗಡೆ ಬಿಡಕ್ಕೆ. ಸೊ ಏನೋ ತುಂಬಾ ಒಂದ್ ಕಡೆ ಖುಷಿ ಆಯ್ತು, ಅಷ್ಟು ಹತ್ರದಿಂದ ನೋಡಕ್ಕೆ ಚಾನ್ಸ್ ಸಿಗ್ತದೆ, ಇದೆಲ್ಲ ಒಳಗಡೆ ಓಡಾಡಕ್ ಚಾನ್ಸ್ ಸಿಗ್ತದೆ ಅಂತ. ಬೇಜಾರೆಲ್ಲಾಯ್ತು ಅಂದ್ರೆ ಸ್ವಲ್ಪ ಟೈಮ್ ಮುಂಚೆ ಬಂದಿದ್ರೆ ಒಳಗಡೆನೂ ಅಸೆಂಬ್ಲಿ ಅದು ಇದು ಏನೋ ನೋಡ್ಕೋಬಹುದಿತ್ತು ಅಂತ. ನೆವರ್ ಮೈಂಡ್, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಸೊ ನೋಡಿ, ಸುತ್ತ ಎಲ್ಲ ಕ್ಯಾನೋಪೀಸ್ ಹಾಕಿದ್ದಾರೆ, ಎಲ್ಲಾ ಕಡೆ ಬುಕ್ ಸ್ಟಾಲ್ಸ್. ಸೊ ಎಷ್ಟು ಬುಕ್ ಸ್ಟಾಲ್ಸ್ ಇದೆ ಅಂದ್ರೆ ಅಷ್ಟು ಬುಕ್ ಸ್ಟಾಲ್ಸ್ ಇದೆ. ಬಟ್ ಅದ್ರ ಸುತ್ತ ಅಂದ್ರೆ ಅದ್ರ ಮಧ್ಯ ನಮ್ಮ ವಿಧಾನಸೌಧ ನೋಡೋದೇ ಒಂದು ಸಖತ್ತು ಖುಷಿಯಾದ ಮ್ಯಾಟರ್ ನನಗಿಲ್ಲಿ. ಸೊ ಇದ್ರ ಜೊತೆ ಇನ್ನೊಂದೇನ ಗೊತ್ತಾಯ್ತು ಅಂದ್ರೆ, ಇವತ್ತು ಆಕ್ಚುಲಿ ನಾವು ಹೋಗಿದ್ದ ದಿನ ಸ್ಯಾಟರ್ಡೆ. ಸೊ ಅವತ್ತು 16th ಕನ್ನಡ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಚಾಲನೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ಎಲ್ಲ ಬರ್ತಾ ಇದ್ದಾರೆ, ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು, ಶಿವಣ್ಣ ಅವರು ಎಲ್ಲ ಬರ್ತಿದ್ದಾರೆ ಅಂತ ನನಗೆ ಅವಾಗ ಗೊತ್ತಾಗಿದ್ದು. ಯಾವಾಗ ಅಂದ್ರೆ ಎಲ್ಲರನ್ನೂ ಓಡಿಸ್ತಿದ್ರಲ್ಲ, ಅಲ್ಲಿ ನೋಡಿ ಫುಲ್ ಓಡಿಸ್ತಾ ಇದ್ದಾರೆ, ಜಾಗ ಮಾಡ್ತಿದ್ದಾರೆ. ಸೊ ನಮ್ಮ CM ಅವರು ಬಂದರು. ಸೊ ನೋಡಿ, ಇದು ನಮ್ಮ ಸಿದ್ದಣ್ಣವರ ಕಾರು, ಸೂಪರ್ ಕಾರು. ಝೂಮ್ ಮಾಡಿ ನೋಡಿದ್ರು ಅವರು ಕಾಣಿಸಿದ್ರು. ಲೈವ್ ಆಗಿ ನೋಡಿದಕ್ಕೂ ಸಖತ್ ಖುಷಿ ಆಗೋಯ್ತು. ಯಾಕೆ ಅಂದ್ರೆ ನಾವಂತೂ ಅವರನ್ನ ನೋಡೋದೇ ಇಲ್ಲ. ಸೊ ಇಲ್ಲಿಗೆ ಪ್ರೋಗ್ರಾಮ್ಗೆ ಬಂದಿದ್ದಾರೆ. ಸೊ ಹಂಗಾಗಿ ಅವ್ರ ಕ್ಯಾನೋಪಿ ನೋಡಿದ್ರಲ್ಲ ಎಷ್ಟು ಉದ್ದ ಹೋಯ್ತು ಅಂತ. ಸೊ ನಾವು ಅಲ್ಲಿಂದ ಅವರೆಲ್ಲ ಹೋದ್ಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಪಾರ್ಕ್ ಎಲ್ಲ ನೋಡೋಣ ಅಂತ ಬಂದ್ವಿ. ಸೊ ಇಲ್ಲಿ ತುಂಬಾ ಸ್ಟ್ಯಾಚ್ಯೂಸ್ ಇದೆ. ಸೊ ಇದು ನಮ್ಮ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅನ್ಕೋತೀನಿ. ಸೊ ಅಕ್ಕಪಕ್ಕ ಬೇರೆ ಬೇರೆ ಸ್ಟ್ಯಾಚ್ಯೂಸ್ ಎಲ್ಲ ಇದೆ, ದೊಡ್ಡ ಗಾರ್ಡನ್ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದೆ. ಇಲ್ಲೆಲ್ಲ ಬರಕ್ಕೆ ನಮಗೆ ಅಂದ್ರೆ ನಾನು 20 years ಅಲ್ಲಿ ಇದೆ ಫಸ್ಟ್ ಬಂದಿರೋದು. ಮಧ್ಯ ಮಧ್ಯೆ ನಾನು ಆಗ್ತಾ ಇರುತ್ತೆ, ಅವಾಗ ಬಿಡ್ತಾರೆ ಅಂತ ಅನ್ಸತ್ತೆ. ಬಟ್ ನನಗೆ ಗೊತ್ತಾಗಿದ್ದು ಈ ಸತಿ. ಸೊ ಎಸ್, ಒಂಥರ ಸನ್ ಸೆಟ್ ಆಗ್ತಿರೋದಕ್ಕೂ, ಪಾರ್ಕಿಗೂ, ವಿಧಾನಸೌಧಕ್ಕೂ, ಗಾರ್ಡನ್ಗೂ ಸೂಪರ್ ಆಗಿದೆ. ತುಂಬಾ ಸ್ವಲ್ಪ ಟೈಮ್ ಹಿಡ್ಕೊಂಡು ಬರಬೇಕು ಅಂತ ಅನ್ನಿಸ್ತು, ಯಾಕಂದ್ರೆ ಇಷ್ಟು ದೊಡ್ಡದಿದೆ ಅಂತ ಗೊತ್ತಿರ್ಲಿಲ್ಲ ನನಗೆ. ಅಂಡ್ ಎಸ್, ಇಷ್ಟೊಂದೆಲ್ಲ ನೋಡಕ್ಕೆ ಸ್ವಲ್ಪ ಟೈಮ್ ಬೇಕು, ಎಲ್ಲಾ ಕವರ್ ಮಾಡಕ್ಕೆ ಕಷ್ಟನೇ ಇದೆ ಒಂದಿನದಲ್ಲಿ ಅಂತ ಅನ್ನಿಸ್ತು. ಇಲ್ಲ ಬೆಳಗ್ಗೆನೆ ಬಂದ್ರೆ ಸ್ವಲ್ಪ ಸುತ್ತಾಡ್ಕೊಂಡು ಲಾಸ್ಟ್ ನೋಡಿದ್ದು ಸೆಕೆಂಡ್ ಗೇಟ್ ಬ್ಯಾಕ್ ಎಂಟ್ರಿಯಿಂದ ಇದೆ. ಇದು ಆಕ್ಚುಲಿ ಇಲ್ಲಿ ಬಂದಿದ್ದಿದ್ರೆ ಏನು, ನನ್ನ ಮಗ ಇಲ್ಲಿಂದ ಬಂದಂತೆ. ಸೊ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಆರಾಮಾಗಿ ಬಿಟ್ಟಿದ್ದಾರೆ ಒಳಗಡೆ. ನಾವು ಫ್ರಂಟ್ ಗೇಟ್ ಇಂದ ಬರಕ್ ಹೋಗಿ ಅಲ್ಲಿ ಫುಲ್ ಟ್ರಾಫಿಕ್ ಜಾಮು ಪ್ಲಸ್ ಜನ ನೋಡಿ ಎಷ್ಟು ಜನ ಬಂದಿದ್ದಾರೆ. ಸೊ ಏನು ಮಾಡಕ್ಕಾಗಲ್ಲ. ಸೊ ದೂರದಿಂದಾನೇ ನೋಡಿ ಖುಷಿ ಪಡಬೇಕು ಇಲ್ಲಿ ಎಷ್ಟು ಎತ್ತರ ಇದೆ ಅಂತ ಹೇಳ್ಬಿಟ್ಟು.
ಸೊ ತುಂಬಾ 3 floors ಬಿಲ್ಡಿಂಗ್ ಇದು, ತುಂಬಾ ಚೆನ್ನಾಗಿದೆ. ಸೊ ಜಾಸ್ತಿ ಆಫೀಸಸ್ಗಳೇ ಇದೆ. ಸೊ ಇಲ್ಲಿ ಅಕೊಮಡೇಟ್ ಮಾಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ವಿಕಾಸ ಸೌಧಾನ ಸ್ಟಾರ್ಟ್ ಮಾಡಿದ್ದು, ಕಟ್ಟಿದ್ದು. ಸೊ ಅದೂ ಅಷ್ಟೇ ಸೂಪರ್ ಆಗಿದೆ. ಇದ್ರದ್ದು ಟ್ವಿನ್ ತರ ಕಾಣಿಸುತ್ತೆ. ಅದು ಸ್ವಲ್ಪ ಇದು ದೊಡ್ಡದು, ಅದು ಚಿಕ್ಕದು ತರ ಕಾಣಿಸುತ್ತೆ. ಬಟ್ ಯು ಕ್ಯಾನ್ ಸೇ ಇದು ಫೇಮಸ್ಲಿ ಅದನ್ನ ಆಕ್ಚುಲಿ ನಮ್ಮ ಏನು ವಿಧಾನಸೌಧ ಇದೆ ಅದಕ್ಕೆ ಲಿಟಲ್ ಸಿಸ್ಟರ್ ಅಂತಾನೆ ಒಂದು ಹೆಸರು, ಅದಕ್ಕೆ ಸಿಸ್ಟರ್ ಅಂತ ಹೇಳಿದ್ದಾರೆ. ಅಂದ್ರೆ ಅದು ಫಿಮೇಲೆ. ಸೊ ಇದನ್ನ ಏನು ಅಂತ ಹೇಳ್ತಾರೆ ಅಂತ ಗೊತ್ತಾಗ್ಲಿಲ್ಲ. ಸೊ ಮೇಲ ಫಿಮೇಲ ಗೊತ್ತಾಗಿಲ್ಲ ನಮ್ಮ ವಿಧಾನಸೌಧ ಅವರು. ಬಟ್ ಎನಿವೇಸ್ ನಾವು ಮೇಲ್ ಅಂತಾನೆ ಇಟ್ಕೊಳ್ಳೋಣ, ಯಾಕಂದ್ರೆ ಇದು ಸ್ವಲ್ಪ ದೊಡ್ಡದಾಗಿದೆ, ಸ್ಟ್ರಾಂಗ್ ಆಗಿದೆ, ದೊಡ್ಡದಾಗಿ ಕಾಣಿಸುತ್ತೆ. ಸೊ ಬ್ರದರ್ ಸಿಸ್ಟರ್ ಅಂತಾನೆ ಇಟ್ಕೊಳ್ಳೋಣ ಏನೀಗ. ಸೊ ಅಣ್ಣ ತಂಗಿ ಬಾಂಧವ್ಯ ಅಂತ ಅನ್ಕೋಬಹುದು. ಸೊ ಇಲ್ಲೂ ನೋಡಿ ಏನೇನೋ ಹಾಕಿದ್ದಾರೆ, ಸ್ಟೇಜಸ್ ಎಲ್ಲ ಹಾಕಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆ ಸ್ಕ್ರೀನ್ ಇದೆ. ಮೇ ಬಿ ಏನು ಒಂದು ಮೀಟಿಂಗ್ ನಡೆಯುತ್ತೆ, ಅದ್ರದ್ದು ಇಡೀ ದಿನ ಏನ್ ನಡೀತಾ ಇತ್ತು ಅದ್ರದ್ದೆಲ್ಲ ಬಹುಶಃ ಇಲ್ಲಿ ಟೆಲಿಕಾಸ್ಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಸೊ ಯಾವ್ದೋ ಒಂದಾದ್ರೂ ಸ್ವಲ್ಪ ಬೇಗ ಬಂದ್ರೆ ಅದೆಲ್ಲ ಗೊತ್ತಾಗುತ್ತೆ. ಬಟ್ ನನಗೆ ಆಕ್ಚುಲಿ ಇಂಟೆನ್ಷನ್ ಏನಿದ್ದು ಅಂದ್ರೆ ವಿಧಾನಸೌಧದಲ್ಲಿ ಲೈಟ್ಸ್ ಆನ್ ಮಾಡೋದು ಸಾಯಂಕಾಲದೊತ್ತು. ಸೊ ಸಾಯಂಕಾಲ ಮತ್ತೆ ಮಧ್ಯಾಹ್ನ ಇನ್ ಬಿಟ್ವೀನ್ ಹೋದ್ರೆ ಆಕ್ಚುಲಿ ನೀವು ಬೆಳಗಿಂದು ಏನೋ ಒಂದು ವ್ಯೂ ಇರುತ್ತೆ ಅದನ್ನ ನೋಡಬಹುದು. ಸಾಯಂಕಾಲದ ಏನೋ ಒಂದು ಲೈಟಿಂಗ್ ಇರುತ್ತೆ ಯೂಶಲಿ, ಅದನ್ನು ನೋಡಬಹುದು. ಯಾಕಂದ್ರೆ ತುಂಬಾ ಬೆಳಗ್ಗೆನೆ ಬಂದ್ರೆ ಇದೆಲ್ಲ ಕಾಣಿಸೋದಿಲ್ಲ. ಸೊ ಇಲ್ಲಿನೂ ನೋಡಿ ಫುಲ್ ಇಲ್ಲೂ ಬುಕ್ ಫೇರ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ಒಂದು ಗಾಂಧೀಜಿ ಅವರ ಸ್ಟ್ಯಾಚ್ಯೂ ಇದೆ, ವಿಚ್ ಇಸ್ ವೆರಿ ಫೇಮಸ್. ಯಾಕಂದ್ರೆ ಇದು ವಿಧಾನಸೌಧ ಮತ್ತು ವಿಕಾಸಸೌಧ ಮಧ್ಯದಲ್ಲಿ ಇದೆ. ಸೊ ಇದು ತುಂಬಾ ಕಡೆ ನೋಡಿರ್ತೀವಿ ನಾವು. ಸೊ ನಾನು ನೋಡ್ಬೇಕು ಅಂತ ಹೇಳ್ಬಿಟ್ಟು ಪರ್ಸನಲ್ ಆಗಿ ಇಲ್ಲಿ ಬಂದೆ. ಅಂಡ್ ಇಟ್ ಲುಕ್ಸ್ ರಿಯಲಿ ನೈಸ್. ಸೊ ಇಲ್ಲೂ ಅಷ್ಟೇ ಸಖತ್ ರಶ್ ಇದೆ. ಅಂಡ್ ಒಬ್ಬರಾದ್ಮೇಲೆ ಒಬ್ರು ಫೋಟೋಸ್ ತೆಕ್ಕೋತಾ ಇದ್ದಾರೆ. ಸೊ ನಾವು ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ವಿಕಾಸಸೌಧದ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದು ಹೇಗೆ ಕಟ್ಟಿದ್ರು ಏನು ಅಂತ. ಸೊ ಅದನ್ನ ನಮ್ಮ ಚೀಫ್ ಮಿನಿಸ್ಟರ್ SM ಕೃಷ್ಣ ಅವರು ಇನಾಗ್ರೇಷನ್ ಮಾಡಿದ್ದು 2005 ಅಲ್ಲಿ. ಸೊ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅವ್ರದ್ದು ಒಂದು ಇನಿಷಿಯೇಟಿವ್ ಏನಕ್ಕಪ್ಪ ಅಂದ್ರೆ ತುಂಬಾ ಡಿಪಾರ್ಟ್ಮೆಂಟ್ಸ್ ನ ಆಕ್ಚುಲಿ ಶಿಫ್ಟ್ ಮಾಡಬೇಕಾಯ್ತು. ಯಾಕಂದ್ರೆ ಇಲ್ಲಿ ಜಾಗ ಸಾಲ್ತಿರ್ಲಿಲ್ಲ. ಸೊ ಅದಕ್ಕೆ ವಿಕಾಸಸೌಧನ ಕಟ್ಟಕ್ಕೆ ಶುರು ಮಾಡಿದ್ದು. ಸೊ ಇದು ಬಿಲ್ಡಿಂಗ್ ಏನಿದೆ ಇದು 8 floors ಬಿಲ್ಡಿಂಗ್. 15 ಕಾನ್ಫರೆನ್ಸಸ್ ಹಾಲ್ ಇದೆ ಅಂತೆ ಅಂಡ್ 360 ರೂಮ್ಸ್ ಇದೆ ಅಂತೆ. ದ ಮೈನ್ ಹಾಲ್ ಏನಿದೆ ಅದು ಕಲರ್ಫುಲ್ ನಮ್ಮ ಸ್ಟೇಟ್ ಕರ್ನಾಟಕ ಇದು ಒಂದು ಮ್ಯಾಪ್ ಇದೆ ಅಂತೆ. ಸೊ ಇದ್ರ ಸ್ಟೈಲು ನಿಯೋ ದ್ರಾವಿಡನ್ ಆರ್ಕಿಟೆಕ್ಟ್. ಸೊ ಆ ತರ ಕಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಫ್ರೀಡಮ್ ಫೈಟಿಂಗ್ ಇಂದು ಇದು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದ್ರ ಹತ್ರ ನಿಂತ್ಕೊಂಡು ನಾವು ಫೋಟೋ ತೆಗೆಸ್ತೆ. ಸೊ ನಮ್ಮ ವಿಕಾಸಸೌಧನ ಕಟ್ಟಕ್ಕೆ 150 ಕೋಟಿ ಬೇಕಾಯ್ತಂತೆ. ಸೊ ನಮ್ಮ ವಿಧಾನಸೌಧ ಕಟ್ಟಕ್ಕೆ 184 ಕೋಟಿ ಕಟ್ ಮಾಡಿದ್ದಾರೆ ಆ ಕಾಲದಲ್ಲಿ. ಸೊ ನಮ್ಮ ವಿಕಾಸಸೌಧ ಕಟ್ಟಕ್ಕೆ 150 crores ಖರ್ಚು ಮಾಡಿದ್ದಾರೆ. ನೋಡಿ ನಾವು ಕ್ರೋರ್ಸ್ ಅಲ್ಲಿ ಬದುಕ್ತಿದೀವಿ. ನಮ್ಮ ಹತ್ರ ಕ್ರೋರ್ಸ್ ಖರ್ಚು ಮಾಡಿರುವಂತ ಏನು ಒಂದು ಸೂಪರ್ ಆಗಿರೋ ಬಿಲ್ಡಿಂಗ್ಸ್ ಗಳು ಇದೆ ನಮ್ಮ ಊರಲ್ಲಿ. ಎನಿವೇಸ್ ಇಟ್ಸ್ ವೆರಿ ಹಿಸ್ಟಾರಿಕಲ್ ಅಂಡ್ ತುಂಬಾನೇ ಚೆನ್ನಾಗಿರುವಂತಹ ಬಿಲ್ಡಿಂಗು. ಸೊ ಎಸ್, ಇದನ್ನ ನೋಡಕ್ಕೆ ಪಬ್ಲಿಕ್ಕಿಗೆ ಆಕ್ಚುಲಿ ನೀವು ಒಳಗೆ ಹೋಗ್ಬೇಕಂದ್ರೆ ಏನೋ ಪಾಸ್ ಅಂತ ಮಾಡಿಸ್ಬೇಕಂತೆ. ಸೊ ಅದಕ್ಕೂ ಒಂದು ಟೈಮ್ ಇದೆ. ತುಂಬಾ ಸೆಕ್ಯೂರ್ಡ್ ಆಗಿ ಅದನ್ನ ಪಾಸ್ನ ತಗೊಂಡು ಹೋದ್ರೆ ಮಾತ್ರ ಎಂಟ್ರಿ ಕೊಡೋದಂತೆ. ಸೊ ಅದನ್ನ ಯಾವತ್ತಾದ್ರೂ ನನಗೆ ಮೂಡ್ ಬಂದಾಗ ಹೋಗೋಣ ಅಂತ ಸುಮ್ಮನೆ ಇದ್ದೀನಿ. ಯಾಕಂದ್ರೆ ನನಗೆ ಐಡಿಯಾ ಇಲ್ಲ ಎಷ್ಟು ಒಳಗಡೆ ಬಿಡ್ತಾರೆ, ಎಷ್ಟು ನೋಡಕ್ ಬಿಡ್ತಾರೆ ಅಂತ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಹೋಗಿ ಅಲ್ಲಿ ಬರೀ ಒಂದು ಹಾಲ್, ಒಂದು ರೂಮ್ ಈ ತರ ಏನಾದ್ರು ಅಷ್ಟೇ ಮಾತ್ರ ಆಕ್ಸೆಸಬಲ್ ಅಂದ್ರೆ ಅಷ್ಟು ಕಷ್ಟಪಟ್ಟಿರೋದು ಹೋಗುತ್ತೆ. ಸೊ ನಾನು ರಿಸರ್ಚ್ ಮಾಡಬೇಕು ಅದ್ರ ಬಗ್ಗೆ ಏನು ಎತ್ತ ಅಂತ ಹೇಳಿ. ಸೊ ಆಮೇಲೆನೆ ನಾನು ಅದಕ್ಕೆ ಕೈ ಹಾಕೋದು. ಸೊ ಇನ್ ಕೇಸ್ ನನಗೆ ಅದು ಚೆನ್ನಾಗಿ ಅನ್ಸರೆ ಖಂಡಿತ ಒಳಗೆ ಒಂದ್ಸತಿ ಹೋಗಿ ಅದರದ ವಿಡಿಯೋ ಮಾಡ್ತೀನಿ. ಸೊ ಇಲ್ಲೂ ಸಹ ಬುಕ್ ಫೇರ್. ಸೊ ಇದನ್ನ ನಾವು ಆಕ್ಚುಲಿ ಆಪೋಸಿಟ್ ಇಂದಾನೆ ಬರ್ಬೋದಿತ್ತು, ಆದ್ರೆ ತುಂಬಾ ಜನ ಇದ್ದಿದ್ದಕ್ಕೆ ಅವರು ಬಿಟ್ಟಿಲ್ಲ, ರಿಸ್ಟ್ರಿಕ್ಟ್ ಮಾಡಿದ್ರು. ಬರೀ VIP ಎಂಟ್ರಿ ಯಾರ ಹತ್ರ VIP ಪಾಸಸ್ ಇತ್ತು ಅವ್ರಿಗೆ ಮಾತ್ರ ಸ್ಟೇಜ್ ಹತ್ರ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾವು ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದೀವಿ. ಅಂಡ್ ಇಲ್ಲೂ ಆಕ್ಚುಲಿ
ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದು ಏನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ಕಲರ್ಫುಲ್ ಆಗಂತೂ ಇದೆ, ಬಟ್ ಎಲ್ಲ ಕಡೆ ಓಪನ್ ಇದೆ. ಸೊ ಚಪ್ರ ಇದ್ರೂನು AC ಚಪ್ರ ತರ ಇದು. ಸೊ ಏನು ಒಂದು ಡಿಸೈನ್ ಕಾಣಿಸಕ್ಕೆ ಅಂತ ಅನ್ಸುತ್ತೆ. ಅದು ಶೇಡ್ ಅಂತೂ ಜಾಸ್ತಿ ಬೀಳಲ್ಲ, ಯಾಕಂದ್ರೆ ಬಿಸಿಲಂತೂ ಬಿದ್ದೆ ಬೀಳುತ್ತೆ ಅಲ್ಲಿಂದ ಓಪನ್ ಇರೋ ಕಡೆ. ಸೊ ನೋಡಿ, ಈಗ ಲೈಟ್ ಆಗಿ ಸಾಯಂಕಾಲ ಆಗ್ತದೆ ಅಂಡ್ ನಮ್ಮ ಒಂದು ಕನ್ನಡ ಫ್ಲಾಗ್ ಇನ್ ಕಲರ್ಸ್ ಯೆಲ್ಲೋ ಅಂಡ್ ರೆಡ್ ಕಾಣಿಸ್ತಾ ಇದೆ ವಿಧಾನಸೌಧ ಆದ್ಮೇಲೆ. ಸೊ ಇದೆಲ್ಲ ನೋಡಿ VIPsಗೆ ಸ್ಟೇಜು ಅಂಡ್ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರೂ ಬರ್ತಾ ಇದಾರೆ, ಎಲ್ಲರೂ ಮೀಟ್ ಅಂಡ್ ಗ್ರೀಟ್ ಮಾಡ್ತಾ ಇದಾರೆ. ಸೊ ದೊಡ್ಡಣ್ಣವ್ರು ಕಾಣಿಸ್ತಾ ಇದಾರೆ ಫ್ರೇಮ್ ಅಲ್ಲಿ. ಸೊ ಎಲ್ಲ ಫಿಲ್ಮ್ ಚೇಂಬರ್ಸ್ ಇಂದ ಮತ್ತೆ ಇದರಿಂದ ಆಕ್ಟರ್ಸ್ ಮತ್ತೆ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಸೊ ಇಲ್ಲಿ ಮ್ಯೂಸಿಕ್ ನಡೀತಾ ಇದೆ. ನಿಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಪ್ರೀತಿ ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕರ್ನಾಟಕ ಸರ್ಕಾರ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭಕ್ಕೆ. ಸೊ ಇದ್ರ ಮಧ್ಯೆ ನಾನೊಂದು ಅಬ್ಸರ್ವ್ ಮಾಡಿದೆ, ಅಲ್ಲಿ ನಮ್ಮ ಫ್ಲಾಗ್ ನ ಏನಿದೆ ಅದನ್ನ ಆಕ್ಚುಲಿ ತೆಗಿತಾ ಇದ್ದಾರೆ. ಸೊ ಮೇ ಬಿ ಎವ್ರಿ ಸಾಯಂಕಾಲ ಫ್ಲಾಗ್ ನ ಅದನ್ನ ಇಳಿಸ್ತಾರೆ ಅನ್ಸುತ್ತೆ, ಮತ್ತೆ ನಾಳೆ ಬೆಳಗ್ಗೆ ಅದನ್ನ ಹಾಯ್ಸ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ಬಟ್ ಅನ್ಸಿದ್ ಹಂಗೆ ನೋಡಿ. ಇಟ್ ವಾಸ್ ರಿಯಲಿ ನೈಸ್. ಎಷ್ಟು ಚೆನ್ನಾಗಿ ಅದನ್ನ ಕೇರ್ ಮಾಡಿ ಅದನ್ನ ತೆಗ್ದಿ ಇಟ್ಟು ಮತ್ತೆ ನಾಳೆ ಬೆಳಗ್ಗೆ ಹಾಕ್ತಾರೆ ಅಂದ್ರೆ ರಿಯಲಿ ರೆಸ್ಪೆಕ್ಟ್ಫುಲ್. ಸೊ ಆ ಕಡೆ ಎಲ್ಲ ಬ್ಯುಸಿಯಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕನ್ನಡ ಚೇಂಬರ್ಸ್, ಫಿಲ್ಮ್ ಚೇಂಬರ್ಸ್ ಇಂದ ಪಾಸ್ ಸಿಕ್ತಿತ್ತ ಏನೋ ಗೊತ್ತಿಲ್ಲ, ಹಸ್ಬೆಂಡ್ ಕೇಳಬೇಕು. ಆಕ್ಚುಲಿ ಅವರು ಇರೋದು ಪ್ರೊಡ್ಯೂಸರ್ಸ್ ಗ್ರೂಪ್ ಅಲ್ಲಿ. ಸಿಕ್ಕಿದ್ರೆ ಫ್ರಂಟ್ ಸ್ಟೇಜ್ ಅಲ್ಲಿ ಹೋಗ್ಬೋದಿತ್ತು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಇಂದ ನನ್ನ ಆಡ್ ಮಾಡ್ರಿ. ನೀವೇನು ಅವ್ರು ಏನೂ ನೋಡೋದಿಲ್ಲ, ಗ್ರೂಪ್ಸ್ ಗಳಲ್ಲಿ ಸುಮ್ಮನೆ ವೇಸ್ಟ್ ಆಗಿ ಇರ್ತಾರೆ. ಸೊ ನಾನು ನೆಕ್ಸ್ಟ್ ಜಾಯಿನ್ ಆಗಬೇಕು ಅಂತ ಅನ್ಕೋತಾ ಇದ್ದೀನಿ, ನೋಡಬೇಕು. ಸೊ ಇಲ್ಲಿ ಫುಡ್ ಸ್ಟಾಲ್ ಅಲ್ಲೂ ಸಖತ್ ರಶ್, ಏನೂ ಇಲ್ಲ, ಜಾಸ್ತಿ ಎಲ್ಲ ಸ್ಟಾಕ್ ಔಟ್ ಆಗಿದೆ. ಬಟ್ ಏನೇನ್ ಸಿಗ್ತದೆ ಅದನ್ನೇ ನಾವು ಒಂದೆರಡು ಸೋಡಾ ಜ್ಯೂಸು ಎಲ್ಲ ಕುಡಿದ್ವಿ. ಯಾಕಂದ್ರೆ ಅಲ್ಲಿ ಹಿಂಗ್ ತಿರ್ಗಿದ್ರೆ ಯಾರಾದ್ರೂ ಓಡ್ಕೊಂಡು ಹೋಗ್ತಾ ಇದ್ರು. ಬಟ್ ಎನಿವೇಸ್ ಚೆನ್ನಾಗ್ ಅನ್ನಿಸ್ತು ಬಂದಿ. ಅಂಡ್ ಇಲ್ಲಿ ಪ್ರೋಗ್ರಾಮ್ ಈಗ ಸ್ಟಾರ್ಟ್ ಆಗಿದೆ, ನೋಡೋಣ ಬನ್ನಿ ಯಾರ್ಯಾರು ಬರ್ತಾ ಇದಾರೆ ಅಂತ. ಶಿವಣ್ಣ ಬರ್ತಾರೆ ಅಂತ ಹೇಳಿದ್ರು, ವೆಲ್ ಸಿ. ಸಮಾರಂಭದಲ್ಲಿ ಮಾನ್ಯ ಆಡಳಿತ ಪಕ್ಷದ ಮಾನ್ಯ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವರು ನಮ್ಮಲ್ಲಿ ಉಪಸ್ಥಿತರಿರುತ್ತಾರೆ. ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಉತ್ಸಾಹ ಚಲನಚಿತ್ರ ವಾಣಿಜ್ಯ ಮಂಡಳಿ. ಸೊ ಎಲ್ಲರೂ ನೋಡಿದಾಯ್ತು. ಈಗ ನಾವು ಮನೆ ಕಡೆ ಹೊರಡಬೇಕು, ಯಾಕಂದ್ರೆ ಲೇಟ್ ಆಗುತ್ತೆ, ಇಲ್ಲಿಂದ ಸಖತ್ ದೂರ ಇದೆ. ಈಗ ನೋಡಿ ಸಕ್ಕದಾಗಿ ಲೈಟಿಂಗ್ ಎಲ್ಲ ಆನ್ ಆಗಿದೆ. ಸೊ ಎವ್ರಿ ಸಂಡೇಸ್ ಲೈಟ್ಸ್ ಆನ್ ಮಾಡ್ತಾರೆ ಅಂತ ಕೇಳಿದ್ದೆ ನಾನು, ಬಟ್ ಈ ಸತಿ ನೋಡಿದ್ದೆ ಕೂಡ. ಅಂಡ್ ಈ ಸತಿ ಇನ್ನ ಜಾಸ್ತಿ ಡೆಕೋರೇಷನ್, ಜಾಸ್ತಿ ಇದರಿಂದ ಎಲ್ಲ ನೋಡಕ್ ಸಿಕ್ತು. ಇದೇ ಎಂಟ್ರಿ ಅಂತೆ. ಸೊ ಇಲ್ಲಿಗೆ ಒಳಗಡೆ ಹೋಗ್ಬೇಕಂದ್ರೆ ಪಾಸ್ ತಗೋಬೇಕು. ಸೊ ಅಲ್ಲಿಂದನೂ ಓಡಿಸ್ತಾ ಇದ್ರು. ಸೊ ಕ್ಲೋಸ್ ಆಗಿದೆ. ಅಂಡ್ ಬಟ್ ಎನಿವೇಸ್ ಚೆನ್ನಾಗಿತ್ತು, ಚೆನ್ನಾಗ್ ಅನ್ನಿಸ್ತು. ಅಂಡ್ ರಿಯಲಿ ಎಂಜಾಯ್ಡ್ ವಿಸಿಟಿಂಗ್ ನಮ್ಮ ವಿಧಾನಸೌಧ. ಸೊ ಇನ್ನೊಂದ್ಸತಿ ನೋಡಾಗುತ್ತೆ ಅಂತ ಹೇಳಿ. ಆಸ್ ಆಫ್ ನೌ ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ಇಷ್ಟು ವರ್ಷ ಆದ್ಮೇಲೆ, 20 years ಆದ್ಮೇಲೆ ನಾನು ಆಕ್ಚುಲಿ ವಿಧಾನಸೌಧ ಇಷ್ಟು ಹತ್ರದಿಂದ ನೋಡಕ್ಕೆ ಚಾನ್ಸ್ ಸಿಕ್ತು ಅಂತ ಸಖತ್ ಖುಷಿ ಆಯ್ತು. ಅದ್ರ ಜೊತೆ ನನಗೆ ಎಲ್ಲಾನು ನೋಡೋ ಇದು ಸಿಕ್ತು.
ಸೊ ಫೈನಲಿ ಎಲ್ಲಾರನ್ನು ನೋಡಿಕೊಂಡು ನಮ್ಮ ವಿಧಾನಸೌಧ ಜಗಮಗ ಆಗ್ತಿರುವಂತದ್ದು, ಇಷ್ಟು ಸೂಪರ್ ಆಗಿರೋಂಥ ಬಿಲ್ಡಿಂಗ್ ನಮ್ಮ ಬೆಂಗಳೂರಿನಲ್ಲಿರೋದು ಇಟ್ಸ್ ಲೈಕ್ ಹೆಮ್ಮೆ ಅಂತಾನೆ ಹೇಳ್ಕೋಬಹುದು. ಬಟ್ ಪಬ್ಲಿಕ್ಕಿಗೂ ಸ್ವಲ್ಪ ಫ್ರೀ ಆಗಿ ಇದಕ್ಕೆ ಟೂರ್ ಕೊಟ್ಟಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಬ್ಯಾಡ್ಲಿ ನಾವೇ ಲೇಟಾಗಿ ಬಂದಿದ್ದು, ಸೊ ಕಾಂಟ್ ಹೆಲ್ಪ್ ಇಟ್. ಎನಿವೇಸ್ ದಟ್ ಈಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.